ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಸಾರು, ಪಲ್ಯ, ಸಾಂಬಾರು ಅಥವಾ ಫ್ರೈ ಯಾವುದಕ್ಕೂ ಕೂಡ ಉಪಯೋಗಿಸುವಂತ ಒಂದು ಮಲ್ಟಿಪರ್ಪಸ್ ಮಸಾಲಾ ಪೌಡರ್ ಅಥವಾ ಖಾರದ ಪುಡಿನ ಹೇಗೆ ಮಾಡೋದಂತ ತೋರಿಸ್ತೇನೆ. ನಾನು ಈಗಾಗಲೇ ಒಂದು ಥಾಲಿ ರೆಸಿಪಿ ಹಾಕಿದಾಗ ಆಲ್ ಇನ್ ಒನ್ ಮಸಾಲಾ ಪೌಡರ್ ಅಂತ ತೋರಿಸಿದ್ದೆ. ಇದೇ ಆಲ್ ಇನ್ ಒನ್ ಮಸಾಲಾ ಪೌಡರ್. ಇದಕ್ಕೆ ಮೊದಲು ಒಂದು 300 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಗುಂಟೂರು ಮೆಣಸಿನಕಾಯಿನ ಕೂಡ ಉಪಯೋಗಿಸಬಹುದು. ಎರಡನ್ನೂ ಮಿಕ್ಸ್ ಮಾಡಿ ಉಪಯೋಗಿಸಬಹುದು. ನಾನು ಬರೀ ಬ್ಯಾಡಗಿ ಮೆಣಸಿನಕಾಯಿನ ಮಾತ್ರ ತಗೊಂಡಿದ್ದೇನೆ. ಸಾಧಾರಣ ಒಂದು 300 ಗ್ರಾಮ್ ಆಗುವಷ್ಟು ಇದೆ. ಇದನ್ನ ಎಣ್ಣೆ ಹಾಕದೇನೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಎಣ್ಣೆ ಕೂಡ ಉಪಯೋಗಿಸಬಹುದು. ಎಣ್ಣೆ ಉಪಯೋಗಿಸಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಆದ್ರೆ ನಿಮಗೆ ಜಾಸ್ತಿ ಟೈಮ್ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅಂತಿದ್ರೆ ಎಣ್ಣೆ ಹಾಕದೇನೆ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ನಾನು ಎಣ್ಣೆ ಹಾಕ್ತಾ ಇಲ್ಲ, ಹಾಗೇನೆ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಟೈಮ್ ತಗೊಳ್ತದೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕು. 2-3 ಬ್ಯಾಚ್ ಅಲ್ಲಿ ಹೀಗೆ ಹುರ್ಕೊಂಡಿದ್ದೇನೆ. ನಾನು ಹುರಿದು ಇದನ್ನ ತೆಗೆದಿಟ್ಕೊಳ್ತೇನೆ, ಅದು ತಣ್ಣಗಾಗ್ಲಿ. ಹಾಗೇನೆ ಒಂದು 2 ಕಪ್ ಆಗುವಷ್ಟು ಕೊತ್ತಂಬರಿ ಬೀಜ, ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಹಾಕದೇನೆ ಹುರಿತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಸೀದ್ ಹೋಗೋದಿಲ್ಲ. ಸರಿಯಾಗಿ ಕೆಂಪಗಾಗೋ ತನಕ ಹುರಿದು ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೇನೆ. ಮತ್ತೆ ಅದೇ ಪಾತ್ರೆಯಲ್ಲಿ 1/4 ಕಪ್ ಆಗುವಷ್ಟು ಜೀರಿಗೆ, ಅರ್ಧ ಚಮಚ ಶಾಹಿ ಜೀರಾ, 1 ದೊಡ್ಡ ಚಮಚ ಬಡೆ ಸೊಪ್ಪು, 1 ದೊಡ್ಡ ಚಮಚ ಕಾಳುಮೆಣಸು, ಅರ್ಧ ಚಮಚ ಮೆಂತೆ, ಅರ್ಧ ಚಮಚ ಓಮ, ಇವಿಷ್ಟನ್ನ ಹಾಕಿ ಪುನಃ ಸಣ್ಣ ಉರಿಯಲ್ಲಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಕೂಡ ಹುರಿದಾಗಿದೆ. ಇದನ್ನು ಕೂಡ ತೆಗೆದಿಟ್ಕೊಳ್ತೀನಿ, ಅದು ತಣಿಲಿ. ಈಗ ಕೊನೆಯಲ್ಲಿ 1 ಪಲಾವ್ ಎಲೆ, 1 ಚಕ್ಕೆ ಚೂರು, 3 ಲವಂಗ, 1 ಕಪ್ಪು ಏಲಕ್ಕಿ ದೊಡ್ಡ ಏಲಕ್ಕಿ, 2 ಹಸಿರು ಏಲಕ್ಕಿ ಸಣ್ಣ ಏಲಕ್ಕಿ, 1 ಜಾವಿತ್ರಿ, ಮತ್ತೆ ಇದಕ್ಕೆ ನಾವು ಪರಂಗಿ ಹೂ ಅಂತ ಹೇಳ್ತೇವೆ, ಸ್ಟಾರ್ ಎನಿಸ್ ಅಂತ, 1 ಕರಿಬೇವಿನ ಎಲೆ 1/4 ಕಪ್ಪು, ಮತ್ತೆ ಅರ್ಧ ಚಮಚ ಆಗುವಷ್ಟು ತುರಿದಿಟ್ಕೊಂಡಂತ ಜಾಯಿಕಾಯಿ ನಟ್ಮೆಗ್, ಇದಿಷ್ಟನ್ನ ಹಾಕಿ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆ ಹಾಕದೇನೆ. ಇದನ್ನ ಕೂಡ ಹುರಿದು ತೆಗೆದಿಟ್ಕೊಳ್ತೇನೆ. ಹೀಗೆ ಎಲ್ಲ ಸಾಮಗ್ರಿಗಳನ್ನ ಹುರಿದು ತೆಗೆದಾದ ನಂತರ ಅದನ್ನ ಒಂದು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಟ್ಟು ನಂತರ ಎಲ್ಲದನ್ನು ಜೊತೆಗೇನೆ ಒಂದು 2-3 ಬ್ಯಾಚ್ ಅಲ್ಲಿ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈ ರೀತಿ ಎಷ್ಟಾಗ್ತದೆ ಅಷ್ಟು ನುಣ್ಣಗೆ ಪುಡಿ ಮಾಡಿಕೊಂಡು ಗಾಳಿ ಆಡದ ಜಾರ್ನಲ್ಲಿ ಇದನ್ನ ಶೇಖರ ಮಾಡಿಟ್ರೆ ಸುಮಾರು 4-5 ತಿಂಗಳವರೆಗೆ ಇದು ಕೆಡೋದಿಲ್ಲ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬಹುದು. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಹುರ್ಕೊಳ್ಬಹುದು. ಇವತ್ತಿನ ಈ ರೆಸಿಪಿ ಆಲ್ ಇನ್ ಒನ್ ಮಸಾಲಾ ಪೌಡರ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.